ಬೆಲ್ಲದ ಗೋಧಿ ಹಿಟ್ಟಿನ ಹಲ್ವಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಾದರೂ ಮನೆಗೆ ನೆಂಟರು ಬಂದಾಗ ಬೇಗ ಮಾಡ್ಬೋದು. ಸಿಂಪಲ್ ಕೂಡ ಇದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬೆಲ್ಲದ ಗೋಧಿ ಹಿಟ್ಟಿನ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತೀನಿ. ಹೇಗೆ ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೆಲ್ಲದ ಗೋಧಿ ಹಿಟ್ಟಿನ ಹಲ್ವಾ. ಒಲೆ ಉರಿ ಮಾಡ್ಕೊತಾ ಇದ್ದೀನಿ. ಒಂದಪ್ಪ ಕಡಾಯಿ ಇಟ್ಕೊತಾ ಇದ್ದೀನಿ. ಕಡಾಯಿ ಬಿಸಿಯಾಗಿದೆ. 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಇವಾಗ ಸಣ್ಣ ಉರಿಲಿ ಹುರ್ಕೊಳ್ಳಿ. ಗೋಧಿ ಹಲ್ವಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ಬೇಗ ಕೂಡ ಆಗುತ್ತೆ. ಯಾರು ಮನೆಗೆ ನೆಂಟರು ಬಂದಾಗ ಬೇಗ ಮಾಡಿಬಿಡ್ಬೋದು. ಒಂದು 10ರಿಂದ 15 ನಿಮಿಷದೊಳಗಡೆ ರೆಡಿ ಆಗಿಬಿಡುತ್ತೆ ಈ ಹಲ್ವಾ. ಗೋಧಿ ಹಿಟ್ಟು ಅಂಗಡಿಯಲ್ಲಿರೋ ಹಿಟ್ಟು ಅರ್ಧ ಆಗ್ಬೋದು, ಅಥವಾ ನೀವು ಮನೇಲಿ ಚಪಾತಿ ಮಾಡೋಕ್ಕೆ ಮಾಡ್ಕೊಂಡಿರ್ತೀರಲ್ಲ ಆ ಹಿಟ್ಟಾದರೂ ಆಗ್ಬೋದು. ನಿಮ್ಮ ಹತ್ರ ಯಾವುದಿರುತ್ತೆ ಗೋಧಿ ಹಿಟ್ಟು ಅದನ್ನು ತಗೊಳ್ಳಿ. ಪರಿಮಳ ಬರ್ತಾ ಇದೆ. ಇವಾಗ ಹುರಿದಾಗಿದೆ ಇದು. ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಇವಾಗ ಇದನ್ನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ತುಪ್ಪ ಬಿಸಿಯಾಗಿದೆ. ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗೋಡಂಬಿ, ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕುಂಬಳಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ. ಇದು ಇವಾಗ ಹುರ್ಕೊತ ಬಂತು. ಇವಾಗ ಕಲ್ಲಂಗಡಿ ಹಣ್ಣಿನ ಬೀಜ ಹಾಕ್ಕೊತಾ ಇದ್ದೀನಿ. ಸಾಕಿದು. ಗ್ಯಾಸ್ ಆಫ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಹುರಿದಿಟ್ಕೊಂಡಿರೋ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ತುಪ್ಪದಲ್ಲಿ ಇವಾಗ ಸ್ವಲ್ಪ ಹುರಿಬೇಕು. ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಒಂದು ಕಪ್ ಹಿಟ್ಟಿಗೆ 1 ಕಪ್ ಅಷ್ಟು ತುಪ್ಪ ಬೇಕಾಗುತ್ತೆ. ಸ್ವಲ್ಪನ ಹಾಕ್ಕೊತ ಹುರ್ಕೊತ ಬರಬೇಕು. ಸಾಕು, ಇಷ್ಟು ಹುರಿದಾಗಿದೆ. ಇವಾಗ ತೆಗೆದಿಡ್ತಾ ಇದ್ದೀನಿ. ಒಂದು ಪಾತ್ರೆ ತೊಗೊತಾ ಇದ್ದೀನಿ. ಒಲೆ ಉರಿ ಮಾಡಿಕೊಂಡು ಬೆಲ್ಲ ಹಾಕ್ಕೊತಾ ಇದ್ದೀನಿ. 1 ಕಪ್ ಅಷ್ಟು. ಯಾವ ಕಪ್ಪಲ್ಲಿ ಬೆಲ್ಲ ತೊಗೊಂಡಿರ್ತಾರಲ್ಲೋ ಅದರ 2ರಷ್ಟು ನೀರು ಹಾಕಿ. 2 ಕಪ್ಪಷ್ಟು. ಇದು ಬೆಲ್ಲ ಕರಗಲಿ. ಕರಗಿದೆ. ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಗೋಧಿ ಹಿಟ್ಟು, ಕರಗಿಸಿಟ್ಕೊಂಡಿರೋ ಬೆಲ್ಲ ಹಾಕ್ಕೊತಾ ಇದ್ದೀನಿ. 1 ಕಪ್ ಬೆಲ್ಲ ಇದೆ. 2 ಕಪ್ಪಷ್ಟು ನೀರು ಹಾಕಿದ್ದೀನಿ. ಬಿಸಿ ನೀರಿರ್ತಾನೆ ಹಾಕಿಬಿಡಿ ಕರಗಿಸಿದ್ದು.
ತಣ್ಣ ಮಾಡೋಕ್ಕೆ ಬಿಡಬೇಡಿ. ಅದನ್ನು ಹಾಕಿದ ತಕ್ಷಣ ಕೈ ಆಡ್ತಾಯಿರಿ. ಗಂಟೇನ ಆಗಲ್ಲ, ಸ್ವಲ್ಪ ಬೇಗ ಕೈ ಆಡಿದರೆ. ನೋಡಿ ಗಂಟೆ ಇಲ್ದಂಗೆ ಹೇಗಾಗಿದೆ ಪೂರ್ತಿ. ಬೇಕು ಅಂದರೆ ಇವಾಗ ಇನ್ನು ಸ್ವಲ್ಪ ತುಪ್ಪವನ್ನು ಹಾಕ್ಕೋಬೋದು. ಸ್ವಲ್ಪ ತುಪ್ಪ ಹಾಕ್ಕೊತ ನೀವು ಕೈ ಆಡಿ, ಗಂಟೆ ಆಗೋದಿಲ್ಲ. ಬಾಣಲಿ ಎಲ್ಲ ಬಿಡ್ತಾ ಇದೆ ನೋಡಿ, ಹಿಡಿಯೋದಿಲ್ಲ ಬಾಣಲಿಗೆ. ಅದು ಆ ಹದದಲ್ಲಿ ಬರಬೇಕದು. ತುಪ್ಪದಲ್ಲಿ ಹುರ್ಕೊಂಡಿರೋದ್ರಿಂದ ಚೆನ್ನಾಗಿರುತ್ತೆ. ಮೊದಲಿಗೆ ಹಸಿಟ್ಟು ಬೇರೆ ಹುರ್ಕೊಂಡಿದ್ವಿ ನಾವು, ಗಂಟೆ ಆಗೋದಿಲ್ಲ. ಈ ಹಲ್ವಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಮಾಡ್ಬೋದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ತುಪ್ಪ ಎಲ್ಲ ಬಿಟ್ಕೊತಾ ಇದೆ. ಜಜ್ಜಿಟ್ಕೊಂಡಿರೋ ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಇವಾಗ. ಹಾಗೆ ಮೊದಲಿಗೆ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ. ಕೊನೆಗೆ ಡ್ರೈ ಫ್ರೂಟ್ಸ್ ಹಾಕಿ ಮಧ್ಯದಲ್ಲಿ ಹಾಕಿದರೆ ಹಿಟ್ಟು ಗಂಟೆ ಆಗ್ಬೋದು. ಕಲಿಸ್ಬೇಕಾದ್ರೆ ಗಂಟು ಉಳಿದ್ಬಿಡುತ್ತೆ. ಇಷ್ಟಾದರೆ ಆಯಿತು. ಬೆಲ್ಲದ ಗೋಧಿ ಹಿಟ್ಟಿನ ಹಲ್ವಾ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಬೆಲ್ಲ ಹಾಕ್ತಾಯಿದ್ದೀನಿ, ನೀವು ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕ್ಕೋಬೋದು. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬೆಲ್ಲ ಹಾಕಿದ್ದೀನಿ ನಾನು. ಸಾಧ್ಯವಾದಷ್ಟು ಆರ್ಗಾನಿಕ್ ಬೆಲ್ಲನೇ ಬಳಸಿ, ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಹಲ್ವಾ ರೆಡಿ ಆಯಿತು. ಸಾಕಿಷ್ಟಾದರೆ ಎಲ್ಲ ಬೇಯ್ಕೊಂಡಿದೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಅಷ್ಟು ಗ್ಯಾಸ್ ಆಫ್ ಮಾಡಿದರೆ ಸಾಕು. ಬೆಲ್ಲದ ಗೋಧಿ ಹಿಟ್ಟಿನ ಹಲ್ವಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಮುಟ್ಟಿದ್ರು ಕೂಡ ಕೈಗೆ ಹತ್ಕೊತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಈ ಹದದಲ್ಲಿ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ.